ಮಳೆಗಾಲ ಶುರುವಾದ ಕೂಡಲೇ ಕಡಲ ತೀರದಲ್ಲಿ ಕಡಲ ಕೊರತೆ ಸರ್ವೇ ಸಾಮಾನ್ಯ. ಆದ್ರೆ ಕಾಪು ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚು ಕಡಲ ಕೊರತೆ ಆಗಿರುವಂತದ್ದು. 10 ದಿನಗಳ ಹಿಂದೆ ನಾವು ಕಡಲ ಕೊರೆತವನ್ನ ತೋರಿಸಿದ್ವಿ. ಈಗ ಮತ್ತೆ 10 ದಿನಗಳ ನಂತರ ಅತಿ ಹೆಚ್ಚು ಕಡಲ ಕೊರೆತ ಈ ಭಾಗದಲ್ಲಿ ಅದೇ ಸ್ಥಳದಲ್ಲಿ ಆಗಿರುವಂತದ್ದು. ನನ್ನ ಹಿಂದೆ ಏನು ದೃಶ್ಯ ಕಾಣ್ತಿದೆ, ಮರಗಳು ಏನು ತೆಂಗಿನ ಮರಗಳು ಸಾಲು ಸಾಲು ಇರುವಂತದ್ದು, ಅದರ ದಿಕ್ಕೇ ಬದಲಾಗಿರುವಂತದ್ದು ನೋಡ್ತಾ ಇರಬಹುದು. 2-3 ತೆಂಗಿನ ಮರಗಳು ಈಗಾಗಲೇ ಏನು ಕಡಲಿಗೆ ವಾಲಿಕೊಂಡಿರುವಂತದ್ದು, ಸಮುದ್ರಕ್ಕೆ ತಾಗಿಕೊಂಡು ಈಗ ಇನ್ನೇನು ಯಾವುದೇ ಕ್ಷಣದಲ್ಲೂ ಕೂಡ ತೆಂಗಿನ ಮರ ಸಮುದ್ರ ಪಾಲಾಗುವಂತ ಸ್ಥಿತಿಯಲ್ಲಿ ಇದೆ. ಬಹುತೇಕ ಕಡಲಿಗೆ ಹಾಕಿದಂತಹ ಏನು ತಡೆಗೋಡೆ ಅಂದ್ರೆ ತಾತ್ಕಾಲಿಕವಾಗಿ ತಡೆಗೋಡೆ ಏನು ಅಂತೇಳಿ ಏನು ಕಲ್ಲುಗಳನ್ನು ಹಾಕಲಾಗತ್ತೆ, ಅದು ಭಾಗಶಃ ಅದು ಈಗ ಸಮುದ್ರದ ಆಳವನ್ನ ಸೇರ್ಕೊಂಡಿರುವಂತದ್ದು. ಒಂದಷ್ಟು ಏನು ಕಲ್ಲುಗಳಿರುವಂತದ್ದು ಕೂಡ ನಿಧಾನವಾಗಿ ಕಡಲಿಗೆ ಸೇರ್ತಾ ಇದೆ. ಹೀಗಾಗಿ ಅತಿ ಹೆಚ್ಚು ಕಡಲ್ ಕೊರೆತ ಈ ಕಾಪು ಭಾಗದಲ್ಲಿ ಆಗಿರುವಂತದ್ದು. ಮಳೆ ಕಳೆದ ವರ್ಷಕ್ಕಿಂತ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಬಿಸಿಲಿನ ತಾಪಮಾನ ಕೂಡ ಇರುವಂಥದ್ದು. ಬಿಸಿಲಿದೆ, ಆದರೆ ಬಿಸಿಲಿನ ನಡುವೆ ಗಾಳಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು. ಸಮುದ್ರದ ಅಲೆಗಳ ಅಬ್ಬರ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನ ಆದ ಕೂಡಲೇ ಸುಮಾರು 2-3 ಗಂಟೆ ಅಷ್ಟೊತ್ತಿಗೆ ಕಡಲಿನ ಅಬ್ಬರ ಪ್ರತಿದಿನ ಹೆಚ್ಚಾಗ್ತಾನೆ ಹೋಗುತ್ತೆ. ಹೀಗಾಗಿ ಕಡಲಿನ ದೊಡ್ಡ ಗಾತ್ರದ ಅಲೆಗಳು ಏನು ಕಡಲಿಗೆ ಮುಖ್ಯವಾಗಿ ದಡಕ್ಕೆ ಅಪ್ಪಳಿಸುವಂಥದ್ದು ಆಗ್ತಾ ಇದೆ. 10 ದಿನಗಳ ಹಿಂದೆ ಒಂದು ಚಿತ್ರಣ ಇತ್ತು, ಕಡಲಿಗೆ ಅಪ್ಪಳಿಸುವಂಥದ್ದು. ಈಗ ತೆಂಗಿನ ಮರಗಳು ಈಗ 10 ದಿನಗಳ ನಂತರ ತೆಂಗಿನ ಮರಗಳು ಎಲ್ಲವೂ ಈಗ ಸಮುದ್ರ ಪಾಲಾಗುವಂತಹ ಸ್ಥಿತಿಯಲ್ಲಿ ಇರುವಂಥದ್ದು. ತಾತ್ಕಾಲಿಕ ತಡೆಗೋಡೆ ಅನ್ನುವಂಥದ್ದು ನಮಗೆ ಪರಿಹಾರ ಅಲ್ಲ. ಅದನ್ನ ಶಾಶ್ವತವಾಗಿ ನಮಗೆ ತಡೆಗೋಡೆ ಮಾಡಬೇಕು ಅನ್ನುವಂಥದ್ದು ಈ ಭಾಗದ ನಿವಾಸಿಗಳ ಆಗ್ರಹ. ಪ್ರತಿ ವರ್ಷ ಇದನ್ನೇ ಬೊಬ್ಬೆ ಹೊಡೆದು ಈಗ ಅವರಿಗೆ ಸಾಕಾಗಿರುವಂಥದ್ದು. ನಗರ ಭಾಗದ ನಿವಾಸಿಗಳಿಗೆ ಇದರ ಎಫೆಕ್ಟ್ ತಡ್ತಾ ಇಲ್ಲ. ಹಾಗಾಗಿ ಅವರಿಗೆ ನಗರದ ನಿವಾಸಿಗಳೇ ಈ ಕಡಲ ಕೊರೆತ ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಮಾತು ಬರುತ್ತೆ. ಆದರೆ ಈ ಭಾಗದ ನಿವಾಸಿಗಳು ಪ್ರತಿನಿತ್ಯ ಆತಂಕದಲ್ಲೇ ದಿನ ತೆಗೆಯುವಂಥದ್ದು ಆಗ್ತಾ ಇದೆ. ಯಾಕಂದ್ರೆ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರುವಂಥದ್ದು. ತೆಂಗಿನ ಮರಗಳು ಹೋಗಿದೆ, ನಂತರದಲ್ಲಿ ಮುಂದೆ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಹೋಗ್ತಾ ಹೋದ ಕೂಡ ರಸ್ತೆಗಳಿಗೆ ಏನು ರಸ್ತೆ ಇದೆ, ಮೀನುಗಾರಿಕೆ ರಸ್ತೆ, ಅವು ಏನು ರಸ್ತೆಗಳೇನಾದ್ರೂ ಕಟ್ ಆದಲ್ಲಿ, ಆದ್ರೆ ಆ ಭಾಗದಲ್ಲಿ ಆ ರಸ್ತೆಗಳ ಮೇಲೆ ಎಫೆಕ್ಟ್ ಆದಲ್ಲಿ ಈ ಭಾಗದ ಏನು ಸಂಪರ್ಕ ರಸ್ತೆಯೇ ಇಲ್ಲದಂತ ಆಗುತ್ತೆ. ನಂತರದಲ್ಲಿ ಮುಂದಿನ ಈ ಕಡಲಬ್ಬರ ಹೀಗೆ ಮುಂದುವರಿತಾನೆ ಹೋದ್ರೆ ಅಲ್ಲಿ ಆ ನಿಯರ್ ಬೈ ಇರುವಂತ ಮನೆಗಳಿಗೆ ಕೂಡ ಎಫೆಕ್ಟ್ ಇರುವಂತದ್ದು. ಸದ್ಯಕ್ಕೆ ಕಾಪು ಭಾಗದಲ್ಲಿ ಅತಿ ಹೆಚ್ಚು ಕಡಲ ಕೊರೆತ ಆಗ್ತಾ ಇದೆ, ಆತಂಕ ಇದೆ. ಹಾಗಾಗಿ ಶಾಶ್ವತ ತಡೆಗೋಡೆ ಬೇಕು ಅನ್ನುವಂಥದ್ದು ಈ ಭಾಗದ ನಿವಾಸಿಗಳ ಆಗ್ರಹ. ಇದನ್ನ ಬ್ರೇಕ್ ವಾಟರ್ ರೀತಿಯಲ್ಲಿ ಏನಾದ್ರೂ ಮಾಡಬಹುದಾ ಅನ್ನುವಂಥ ಚಿಂತನೆ ಇದೆ. ಆದ ಚಿಂತನೆ ಕೇವಲ ಚಿಂತನೆಯಲ್ಲೇ ಇರುವಂಥದ್ದು. ಒಂದಷ್ಟು 5,000 ಕೋಟಿ 2,000 ಕೋಟಿ ಹಣವನ್ನ ಈ ಭಾಗದ ಏನು ಕರಾವಳಿ ಜಿಲ್ಲೆಯ ಏನು ಕಡಲ ಭಾಗಕ್ಕೆ ತಾತ್ಕಾಲಿಕ ತಡೆಗೋಡೆಗೆ ಹಾಕಿ ಅದನ್ನ ದುಂದು ವೆಚ್ಚ ಮಾಡುವಂಥದ್ದು ನಡೀತಾ ಇದೆ. ಆದ್ರೆ ಶಾಶ್ವತವಾಗಿ ತಡೆಗೋಡೆ ಮಾಡಿದ್ದಲ್ಲಿ ಒನ್ ಟೈಮ್ ಅದನ್ನ ಹಣವನ್ನ ಇನ್ವೆಸ್ಟ್ ಮಾಡಿ ಶಾಶ್ವತವಾಗಿ ತಡೆಗೋಡೆ ಮಾಡಿದ್ದಲ್ಲಿ, ವೈಜ್ಞಾನಿಕವಾಗಿ ಮಾಡಿದ್ದಲ್ಲಿ ಇಲ್ಲಿನ ಈ ಏನು ಕಾಪು ಇರ್ಬೋದು, ಪಡುಕೆರೆ ಇರ್ಬೋದು, ನಂತರ ಮಲ್ಪೆ ಇರ್ಬೋದು, ಜೊತೆಗೆ ಏನು ಮರವಂತೆ ಇರ್ಬೋದು, ಈ ಭಾಗದ ಎಲ್ಲಾ ಕಡೆಗಳಲ್ಲಿ ಏನು ಅಲ್ಲಿನ ಕಡಲ ಕೊರೆತಕ್ಕೆ ಒಂದು ರೀತಿಯ ಒಂದಷ್ಟು ಪರಿಹಾರ ಸಿಕ್ಕಿದಂತಾಗತ್ತೆ. ಹಾಗಾಗಿ ಸದ್ಯ ಕಾಪು ಭಾಗದಲ್ಲಿ ಮುಖ್ಯವಾಗಿ ಹೆಚ್ಚಿನ ಮುಖ್ಯ ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ. ಇಲ್ಲ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಅಸಾಧ್ಯವಾದಂತ ಸ್ಥಿತಿ ನಿರ್ಮಾಣ ಆಗ್ಬೋದು. ನೋಡ್ತಾ ಇರಬಹುದು, ಪ್ರತಿ ಗಂಟೆಗೂ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಮುಂದೆ ಹೋದಷ್ಟು ಮತ್ತೆಷ್ಟು ಎಫೆಕ್ಟ್ ಆಗಿರುವಂತದ್ದು. ಇಡೀ ಕಾಪು ಭಾಗದಲ್ಲಿ ಅತಿ ಹೆಚ್ಚು ಕಡಲ ಕೊರೆತ ಆದ ಪರಿಣಾಮದಿಂದಾಗಿ ಎಲ್ಲಾ ತಡೆಗೋಡೆಗಳು, ಕಲ್ಲುಗಳು ಎಲ್ಲವೂ ಏನು ಸಮುದ್ರ ಪಾಲಾಗಿರುವಂಥದ್ದು. ಮರಗಳೆಲ್ಲ ಹೋಗ್ತಾ ಇದೆ, ಹೈಮೋಸ್ಟ್ ದ್ವೀಪಗಳೆಲ್ಲ ಈ ಕಡೆ ಸಮುದ್ರ ಪಾಲಾಗುವಂತ ಸ್ಥಿತಿಯಲ್ಲಿ ಇರುವಂಥದ್ದು. ಹಾಗಾಗಿ ಕಡಲ ತೀರಕ್ಕೆ ಕಾಲಿಡುವುದೇ ಬಹಳಷ್ಟು ಅಪಾಯಕಾರಿ ಅನ್ನುವಂಥ ಪರಿಸ್ಥಿತಿ ಇರುವಂಥದ್ದು. ಪ್ರವಾಸಿಗರು ಅಪ್ಪಿತಪ್ಪಿಯೂ ಈ ಭಾಗಕ್ಕೆ ಏನು ಭೇಟಿ ಕೊಡಲೇಬಾರದು ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಮಟ್ಟಿಗೆ ಇರುವಂಥದ್ದು. ಮಳೆ ಇಲ್ಲ, ಬಿಸಿಲಿದೆ, ನಾವು ಸ್ವಲ್ಪ ಸಮುದ್ರದಲ್ಲಿ ಎಂಜಾಯ್ ಮಾಡ್ಬೋದು ಅನ್ನುವಂತಹ ಏನಾದ್ರು ಪ್ಲಾನ್ ಇದ್ರೆ ಅದನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಯಾಕಂದ್ರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಪ್ರತಿನಿತ್ಯ ಹೆಚ್ಚಾಗ್ತಾನೆ ಇದೆ. ಗಾಳಿಯ ಅಬ್ಬರ ಕೂಡ ಇರುವಂತದ್ದು. ಗಾಳಿ ಪ್ರತಿನಿತ್ಯ ಸುಮಾರು 35ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಕೆಲವೊಮ್ಮೆ 45 ಕಿಲೋಮೀಟರ್ಗೂ ಹೆಚ್ಚಿನ ಗಾಳಿ ಅಬ್ಬರ ಇರುವಂತದ್ದು. ಹಾಗಾಗಿ ಗಾಳಿ ಹಾಗೂ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಈ ಭಾಗದ ಕಡಲಿನ ತಡೆಗೋಡೆಗಳು ಎಲ್ಲವೂ ಸಮುದ್ರ ಪಾಲಾಗ್ತಾ ಇದೆ. ತೆಂಗಿನ ಮರಗಳು ಈಗ 10 ದಿನಗಳ ನಂತರ ತೆಂಗಿನ ಮರಗಳು ಈಗ ಸಮುದ್ರ ಪಾಲಾಗುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಸದ್ಯ ಅಧಿಕಾರಿಗಳು ಈ ಬಗ್ಗೆ ಭೇಟಿ ಕೊಡಬೇಕಾಗತ್ತೆ. ಯಾಕಂದ್ರೆ ತಾತ್ಕಾಲಿಕ ಈಗ ಸದ್ಯಕ್ಕೆ ಹಾಕಿದಂತ ಎಲ್ಲಾ ಏನು ಕಲ್ಲುಗಳು ಹೋಗಿರುವಂತದ್ದು. ಸದ್ಯಕ್ಕೆ ಯಾವುದೇ ಏನು ಕಾಮಗಾರಿ ಆಗಿಲ್ಲ. ಆದಷ್ಟು ಬೇಗ ಕಲ್ಲುಗಳನ್ನ ಹಾಕಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಬ್ರೇಕ್ ವಾಟರ್ ಇರ್ಬೋದು ಅಥವಾ ಬೇರೆ ರೀತಿಯ ಏನು ವೈಜ್ಞಾನಿಕವಾಗಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೋ ಅನ್ನೋದನ್ನ ಕಾದೊಳ್ಬೇಕಾಗಿದೆ. ಆದಷ್ಟು ಬೇಗ ಇಲ್ಲಿ ಅಧಿಕಾರಿಗಳು ಬರಬೇಕು, ಕ್ರಮವನ್ನ ಕೈಗೊಳ್ಳಬೇಕು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.